ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸಂತೋಷ್ ಕಶ್ಯಪ್. ರಾಜ್ಯದ ವಿಪಕ್ಷವಾಗಿರುವಂತಹ ಬಿಜೆಪಿ ಪಾಳೆಯದಲ್ಲಿ ರಾಜ್ಯಾಧ್ಯಕ್ಷರನ್ನೇ ಬಹಳಷ್ಟು ಜನ ಬಿಜೆಪಿಯ ಶಾಸಕರುಗಳೇ ಒಪ್ಪುತ್ತಾ ಇಲ್ಲ. ರಾಜ್ಯಾಧ್ಯಕ್ಷರ ವಿಚಾರದಲ್ಲಿ ಬಿಜೆಪಿಯ ಶಾಸಕರುಗಳೇ ಬಹಳಷ್ಟು ಅಸಮಾಧಾನ ಇದೆ ಅನ್ನುವಂಥದ್ದು ಮುಂಚಿನಿಂದಲೂ. ಅಂದರೆ ರಾಜ್ಯಾಧ್ಯಕ್ಷ ಸ್ಥಾನವನ್ನ, ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನವನ್ನ ಯಡಿಯೂರಪ್ಪನವರ ಮಗ BY ವಿಜಯೇಂದ್ರ ಅವರು ವಹಿಸಿಕೊಂಡಾಗಿನಿಂದಲೂ ಕೂಡ ಬೇಕಾದಷ್ಟು ಅಸಮಾಧಾನಗಳು ಬಿಜೆಪಿ ಪಾಳೆಯದಲ್ಲೇ ವಿಜಯೇಂದ್ರ ಅವರ ವಿಚಾರದಲ್ಲಿ ಇರುವಂಥದ್ದು ಎಲ್ಲರಿಗೂ ಗೊತ್ತಿತ್ತು. ಅದು ಈಗ ರಾಜ್ಯಾಧ್ಯಕ್ಷ ಸ್ಥಾನದಿಂದಲೇ BY ವಿಜಯೇಂದ್ರ ಅವರನ್ನ ಇಳಿಸೋದಕ್ಕೆ ಬಿಜೆಪಿ ಪಾಳೆಯದಲ್ಲಿ ಶಾಸಕರುಗಳದ್ದೇ ತಯಾರಿ, ಚರ್ಚೆ ಬೇಕಾದಷ್ಟಿದೆ ಅನ್ನುವಂಥದ್ದಕ್ಕೆ ಪುರಾವೆ ಸಿಕ್ಕಿದ ಹಾಗೆ ಇವತ್ತು ಹೊರಬಂದಿರುವಂತಹ ಒಂದು ಆಡಿಯೋ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರ ಮೇಲೆ ಬಹಳಷ್ಟು ಜನರಿಗೆ ಅಸಮಾಧಾನ ಇದೆ. ಆ ಒಂದು ಅಸಮಾಧಾನದ ವಿಚಾರವನ್ನ ಕೇಂದ್ರದ ಬಿಜೆಪಿಯವರಿಗೆ, ಅಂದರೆ ಹೈಕಮಾಂಡ್ ನಾಯಕರುಗಳಿಗೆ ತಲುಪಿಸುವಂತಹ ಪ್ರಯತ್ನಗಳು ಬೇಕಾದಷ್ಟು ನಡೆಯುತ್ತಲೂ ಕೂಡ ಇದ್ದಾವೆ ಅನ್ನುವಂತಹ ಒಂದಷ್ಟು ಚರ್ಚೆಗಳು. ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇಲ್ಲಿಯ ತನಕ ಬಿಜೆಪಿಯಲ್ಲಿ ಬೇಕಾದಷ್ಟು ನಾಯಕರು BY ವಿಜಯೇಂದ್ರ ವಿರುದ್ಧವಾಗಿ ಮಾತನಾಡ್ತಾನೆ ಬಂದಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ವಿಜಯಪುರದ ಶಾಸಕ, ಬಿಜೆಪಿಯಿಂದ ಉಚ್ಚಾಟಿತರಾಗಿರುವಂತಹ ಯತ್ನಾಳ್ ಅವರು ಬಹಳ ನೇರವಾಗಿ ಅಪ್ಪ ಮಕ್ಕಳ ವಿರುದ್ಧವೇ ನನ್ನ ಹೋರಾಟ, ಯಡಿಯೂರಪ್ಪನವರು ಮತ್ತು ಅವರ ಮಗ BY ವಿಜಯೇಂದ್ರ ನಮ್ಮ ಮುಂದೆ ಬಚ್ಚ ಅನ್ನುವಂಥ ರೀತಿಯಲ್ಲೂ ಕೂಡ ಬೇಕಾದಷ್ಟು ರೀತಿಯಲ್ಲಿ BY ವಿಜಯೇಂದ್ರ ಅವರನ್ನ, ಅವರ ರಾಜ್ಯಾಧ್ಯಕ್ಷರಾಗಿರುವಂತಹ ಕಾರ್ಯವೈಖರಿಯನ್ನ ವಿರೋಧಿಸ್ತಾಲೆ ಬಂದ್ರು, ಅವರನ್ನು ಉಚ್ಚಾಟನೆ ಮಾಡಲಾಯಿತು. ಅದಾದ ನಂತರ ಒಂದರ್ಥದಲ್ಲಿ ಯಡಿಯೂರಪ್ಪನವರ ಕೈಬಿಟ್ಟ ನಂತರದಲ್ಲಿ ಬಿಜೆಪಿಯವರಿಗೆ, ಯಡಿಯೂರಪ್ಪನವರನ್ನ ಕೈಬಿಟ್ಟಂತಹ ನಂತರದಲ್ಲಿ ಬಿಜೆಪಿಗೆ ದಿಕ್ಕುದೆಸೆನೆ ಯಾರೂ ಇಲ್ಲ, ಪ್ರಬಲವಾದಂತಹ ನಾಯಕತ್ವ ಯಾರೂ ಇಲ್ಲ ಅನ್ನುವಂತಹ ಕಾರಣಕ್ಕೆ ಅವರ ಮಗನಿಗೆ ಉನ್ನತವಾದಂತಹ ಸ್ಥಾನವನ್ನು ಕೊಟ್ಟರು. ಅದರಲ್ಲೂ ಕೂಡ ಮೊದಲ ಬಾರಿಗೆ ಇವರು ಶಾಸಕರಾಗಿ ಆಯ್ಕೆ ಬಂದಿರುವಂಥದ್ದು, ಆದರೆ ರಾಜ್ಯಾಧ್ಯಕ್ಷ ಸ್ಥಾನವೇ ಒಲಿದಿರುವಂಥದ್ದು. ಅಂದ್ರೆ ರಾಜ್ಯ ಬಿಜೆಪಿಯಲ್ಲಿ ಸಮರ್ಥವಾದಂತಹ ನಾಯಕತ್ವ ಇಲ್ಲ ಅನ್ನುವಂಥದ್ದಂತೂ ಎದ್ದು ಕಾಣಿಸ್ತಾ ಇರುವಂಥದ್ದು. ಮತ್ತೊಂದೆಡೆ ವಿಪಕ್ಷ ನಾಯಕರ ಸ್ಥಾನದಲ್ಲಿ ಒಕ್ಕಲಿಗ ಸಮುದಾಯದಿಂದ ಆರ್ ಅಶೋಕ್ ಅವರಿದ್ದಾರೆ. ಆರ್ ಅಶೋಕ್ ಅವರದೇ ಒಂದು ಬಣ, ಇನ್ನೊಂದು ಕಡೆ BY ವಿಜಯೇಂದ್ರ ಅವರೇ ಮತ್ತೊಂದು ಬಣ. ಹೀಗೆಲ್ಲ ಬೇಕಾದಷ್ಟು ಬೆಳವಣಿಗೆಗಳು. ಈ ಮಧ್ಯೆ ಇವತ್ತು ಹೊರಬಂದಿರುವಂತಹ ಒಂದು ಆಡಿಯೋ, ಮಾಜಿ ಮುಖ್ಯಮಂತ್ರಿಗಳಾದಂತಹ DV ಸದಾನಂದ ಗೌಡರು ಕೇಂದ್ರದ ನಾಯಕರೊಬ್ಬರ ಜೊತೆಗೆ ಇಂಗ್ಲಿಷ್ನಲ್ಲಿ ಮಾತನಾಡಿರುವಂತಹ ಒಂದು ಆಡಿಯೋ. ಅದೇನಂತ ಹೇಳಿದ್ರೆ ಬಹಳ ನೇರವಾಗಿ ಹೇಳ್ತಾ ಇದ್ದಾರೆ DV ಸದಾನಂದ ಗೌಡರು, BY ವಿಜಯೇಂದ್ರ ಅವರನ್ನ ಹಂಗೂ ಹಿಂಗೂ ಮಾಡಿ ಆಗಸ್ಟ್ ಸೆಪ್ಟೆಂಬರ್ ವರೆಗೂ ಇರಿಸ್ಕೊಂಡ್ಬಿಡೋಣ, ಅದಾದ ನಂತರ ಅವರನ್ನ ಕಿತ್ತಾಕಿದ್ರೆ ಸರಿಯಾಗುತ್ತೆ, ಅವರ ಅವಧಿಯೂ ಪೂರ್ಣ ಆದಂಗೆ ಆಗುತ್ತೆ, ಅವಾಗ ಕಿತ್ತಾಕ್ದಂಗೆ ಆಗಲ್ಲ. ಆದ್ರೆ ಒಳಗೊಳಗೆ ನಮ್ಗೆ ಗೊತ್ತಿರುತ್ತೆ ನಾವು ಕಿತ್ತಾಕಬಹುದು ಅವ್ರನ್ನ ಸೆಪ್ಟೆಂಬರ್ ಆದ ನಂತರದಲ್ಲಿ. ಇಲ್ಲ ಅಂತಂದ್ರೆ ಈಗೇನಾದ್ರೂ ಕ್ರಮವನ್ನ ಕೈಗೊಂಡು ಬಿಟ್ರೆ ಇದು ಖಂಡಿತವಾಗಲೂ ಲಿಂಗಾಯತರ ವಿರೋಧಿ ಅನ್ನುವಂಥ ಒಂದು ಸಂದೇಶ ಹೊರಟೋಗುತ್ತೆ. ಬಿಜೆಪಿ ಲಿಂಗಾಯತ ಸಮುದಾಯನ ವಿರೋಧಿಸ್ತಾ ಇದೆ ಅನ್ನುವಂಥ ಮೆಸೇಜ್ ಪಾಸ್ ಆಗ್ಬಿಡುತ್ತೆ. ಹಂಗಾಗೋದಕ್ಕೆ ಬಿಡಬಾರ್ದು. ಈ ಕ್ಷಣಕ್ಕೆ ಯಾವ ನಿರ್ಧಾರವನ್ನು ತೆಗೆದುಕೊಳ್ಬೇಡಿ. ಇನ್ನು ಸ್ವಲ್ಪ ದಿನ, 2-3 ತಿಂಗಳು, ಅಂದ್ರೆ ಸೆಪ್ಟೆಂಬರ್ ತನಕ ನೋಡಿ, ಅವರ ಅವಧಿಯೂ ಪೂರ್ಣ ಆಗುತ್ತೆ, ಅದಾದ ನಂತರ ಬೇಕಾದ್ರೆ ಅವರನ್ನ ಕಿತ್ತು ಹಾಕಿ ಅನ್ನುವಂಥ ಒಂದು ಆಡಿಯೋ DV ಸದಾನಂದ ಗೌಡರು ಕೇಂದ್ರದ ನಾಯಕರ ಜೊತೆಗೆ ಇಂಗ್ಲಿಷ್ನಲ್ಲಿ ಮಾತನಾಡಿರುವಂತಹ ಆಡಿಯೋ. ಮತ್ತು ಇತ್ತೀಚೆಗೆ ಬಂದಂಥ ಮಾಹಿತಿಯಲ್ಲಿ ರಾಜಕೀಯ ಪಡಸಾಲೆಯಲ್ಲಿ ಬೇಕಾದಷ್ಟು ಚರ್ಚೆ ಆಗ್ತಾ ಇತ್ತು. MLC ಎಲೆಕ್ಷನ್ಸ್ ವಿಚಾರದಲ್ಲಿ 5 ಸ್ಥಾನಗಳನ್ನು ಏನು ಕಾಂಗ್ರೆಸ್ ಗೆದ್ದುಕೊಳ್ತು, ಅದರಲ್ಲಿ ಕ್ರಾಸ್ ವೋಟಿಂಗ್ 4 ಜನ ಬಿಜೆಪಿಯವರು, 7 ಜನ JDSನವರು ಏನಾಗಿತ್ತಲ್ಲ, ಈ ಕ್ರಾಸ್ ವೋಟಿಂಗ್ ಯಾಕಾಗಿ ಮಾಡಿದ್ದಾರೆ, ಯಾಕೆ ಅಸಮಾಧಾನ ಬಿಜೆಪಿಯ ಮೇಲಿದೆ, ಯಾರು ಮಾಡಿರುವಂಥದ್ದು ಕ್ರಾಸ್ ವೋಟಿಂಗ್, ಇದಕ್ಕೆ ಕಾರಣಗಳೇನು ಅನ್ನುವಂಥೆಲ್ಲ ಪರಾಮರ್ಶೆಯನ್ನು ಮಾಡಿಕೊಳ್ಳುವಂಥ ರೀತಿಯಲ್ಲಿ ಈಗ ಶಾಸಕಾಂಗ ಪಕ್ಷದ ಸಭೆ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಇದರಲ್ಲಿ ರಾಜ್ಯಾಧ್ಯಕ್ಷರ ತಲೆದಂಡವೂ ಆಗಬಹುದು. ಅಂದ್ರೆ ರಾಜ್ಯಾಧ್ಯಕ್ಷರಿಗೆ ಬುಲಾಫ್ ಕೊಟ್ಟಿದೆ ಬಿಜೆಪಿ ಹೈಕಮಾಂಡ್. ಹೀಗಾಗಿ ರಾಜ್ಯಾಧ್ಯಕ್ಷ ಸ್ಥಾನದಿಂದ BY ವಿಜಯೇಂದ್ರ ಇಳಿತಾರೆ ಅನ್ನುವಂಥ ಚರ್ಚೆಗಳ ಮಧ್ಯೆ DV ಸದಾನಂದ ಗೌಡರು ಕೇಂದ್ರದ ನಾಯಕರ ಜೊತೆ ಮಾತನಾಡಿರುವಂತಹ ಆಡಿಯೋ. ಅಂದ್ರೆ ಈಗ ಬೇಡ, ಈ ಸೆಪ್ಟೆಂಬರ್ ಮೇಲೆ ಬೇಕಾದ್ರೆ ಮಾಡ್ಕೊಳ್ಳಿ ಅನ್ನುವಂಥ, ಅಂದ್ರೆ BY ವಿಜಯೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಇಳಿಸಲೇಬೇಕು ಅನ್ನೋದಕ್ಕೆ ಎಲ್ಲ ಕಸರತ್ತುಗಳು ಬಿಜೆಪಿ ಪಾಳೆಯದಲ್ಲಿ ನಡೀತಾ ಇದೆ ಅಂತ ಒಂದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇದರ ಜೊತೆಗೆ ಬಿಜೆಪಿಯವರ ಜೊತೆಗೆ ಇರುವಂಥದ್ದು ಕೇವಲ ಪ್ರಬಲವಾದಂಥ ವೋಟ್ ಬ್ಯಾಂಕ್ ಅಂತ ಹೇಳಿದ್ರೆ ಅದು ಲಿಂಗಾಯತ ಸಮುದಾಯ ಮಾತ್ರ. ಅವರನ್ನು ಕಳ್ಕೊಂಡ್ಬಿಟ್ರೆ ರಾಜ್ಯದಲ್ಲಿ ಬಿಜೆಪಿಗೆ ಬಹಳ ದೊಡ್ಡ ಹೊಡೆತ ಬೀಳುತ್ತೆ ಅನ್ನುವಂಥದ್ದು ಬಹಳ ಖಡಾಖಂಡಿತ. ಇದರ ಜೊತೆಗೆ DV ಸದಾನಂದ ಗೌಡರಿಗೆ ಈ ಆಡಿಯೋ ವಿಚಾರವಾಗಿ ಕೇಳಿದಾಗ ಅವ್ರು ಯಾವುದೇ ತರದ ರಿಯಾಕ್ಷನ್ ಕೊಟ್ಟಿಲ್ಲ. ನಾನು ಈ ವಿಚಾರದ ಮೇಲೆ ಏನೂ ಮಾತಾಡೋದಿಲ್ಲ, ಯಾಕೆ ಅಂದರೆ ನನಗಿರುವಂತಹ ಕೆಪಾಸಿಟಿಗೆ ನಾನು ನೇರವಾಗಿ ಬಿಜೆಪಿಯ ರಾಷ್ಟ್ರಾಧ್ಯಕ್ಷರ ಜೊತೆಗೆ ಮಾತಾಡಬಹುದು.
ನಾನು ಅವ್ರ ಜೊತೆಗೆ ಮಾತಾಡೋಷ್ಟು ನನಗೆ ಕೆಪಾಸಿಟಿ ಇದೆ, ನಾನು ಇನ್ಯಾರ ಹತ್ರ ಗೊತ್ತಿಲ್ಲದವ್ರ ಹತ್ರ ನಾನು ಇಂಗ್ಲೀಷ್ನಲ್ಲಿ ಮಾತಾಡಿಕೊಂಡು ನಾನು ಯಾಕೆ ವಿಷಯಗಳನ್ನ ಹೇಳಲಿ, ನಾನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಟ್ ಮಾಡಲ್ಲ ಅಂತ ಡಿ ವಿ ಸದಾನಂದ ಗೌಡರು ಹೇಳಿದ್ದಾರೆ. ಆದರೆ ಚರ್ಚೆ ಆಗ್ತಾ ಇರುವಂಥದ್ದು ನಿಜವಾಗಿಯೂ ಅದು ಡಿ ವಿ ಸದಾನಂದ ಗೌಡರದ ವಾಯ್ಸಾ, ಅವರೇ ಮಾತಾಡಿರೋದಾ ಇಲ್ವಾ, ಅಥವಾ ಇದು ಯಾರೋ AI ಮಾಡಿರುವಂಥ ಧ್ವನಿನ, ಅಥವಾ ನಿಜವಾಗಿಯೂ BY ವಿಜಯೇಂದ್ರ ಅವರ ವಿರುದ್ಧ ಇಷ್ಟೆಲ್ಲ ಅಸಮಾಧಾನಗಳು ಬಿಜೆಪಿ ಪಾಳೆಯದಲ್ಲಿದೆಯಾ, ಅವರ ಬದಲಾವಣೆ ಆಗುತ್ತಾ, ಬದಲಾವಣೆ ಆದರೆ ಮುಂದಿನ ನಾಯಕತ್ವ ಹೇಗೆ, ಬಿಜೆಪಿ ಕಥೆ ಏನು ರಾಜ್ಯದಲ್ಲಿ, ಇದೆಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ನಾವು ಕಾದು ನೋಡಬೇಕಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾರೆ ಸ್ಪೀಡ್ ನ್ಯೂಸ್ ಕನ್ನಡ, ಸುದ್ದಿ ನಿಮ್ಮದು, ವೇಗ ನಮ್ಮದು.